ಮೋದಿ ಯಾವುದೇ ಒಂದು ಕೆಲಸ ಮಾಡಲಿಲ್ಲ, ಬರೇ ಸುಳ್ಳು ಹೇಳಿದ್ರು. ಕೋಮುಗಲಭೆಯನ್ನು ಬಿಟ್ಟರೆ ಮತ್ತೇನು ಮಂಗಳೂರಿನಲ್ಲಿ ಆಗಲಿಲ್ಲ. ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಕೂಡಿ ಒಗ್ಗಟ್ಟಾದರೆ ಇಲ್ಲಿ ಶಾಂತಿ ಗ್ಯಾರಂಟಿ ನೆಲೆಸ್ತಾರೆ. ನೋಡಿ, ಖಂಡಿತವಾಗಿ ಬದಲಾವಣೆಯನ್ನು ಜನ ಬಯಸ್ತಾರೆ. ಅದು ಒಂದು ನೇಮ್. ಅದು ಯಾಕೆಂದರೆ ನಿರಂತರ ಒಬ್ಬನಿಗೆ ಅಧಿಕಾರ ಕೊಟ್ಟರೆ ಅದು ಮತ್ತೆ ಅವನಿಗೆ ಅದರ ನೀತಿ ಇರೋದಿಲ್ಲ. ಕಳೆದ 30 ವರ್ಷದಿಂದ ಇಲ್ಲಿ BJP ನಿರಂತರ ಜಯಗಳಿಸ್ತಾ ಇದೆ. ಧನಂಜಯ ಕುಮಾರಿಂದ ಹಿಡಿದು ನಮ್ಮ ಸದಾನಂದ ಗೌಡ ಅವರ ಹಿಡಿದು ಕಟೀಲ್ ತನಕ. ಇಂಥ ಒಂದು ನಮ್ಮ ದುರಂತ ಅಂದರೆ ಈ ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ಅಂತ ನಮಗೆ ಹೆಸರಿದೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ. ಯಾಕಂದರೆ ಇಲ್ಲಿ ಇರುವಂಥ ವಿದ್ಯಾಸಂಸ್ಥೆಗಳು ಎಲ್ಲಿ ಇಲ್ಲ. ಮೋದಿ ಬಗ್ಗೆಯಲ್ಲಿ ಮೋದಿ ಅಂತ ಯಾವುದೋ ಒಂದು ಚರ್ಚೆಯಲ್ಲಿ ಕೂತ್ಕೊಂಡ್ರೆ ಮೋದಿ ಬಗ್ಗೆ ಯಾರು ಮೋದಿ ಯಾವುದೇ ಒಂದು ಕೆಲಸ ಮಾಡಲಿಲ್ಲ, ಬರೇ ಸುಳ್ಳು ಹೇಳಿದಂದರೆ ಇನ್ನೂ ನಮ್ಮ ದುರಂತ ಅಂದರೆ ಮಾಧ್ಯಮ ಅದು ಬಿಕ್ಕಿ ಆಗಿದೆ. ಯಾಕೆಂದರೆ ಅದನ್ನು ಯಾವ ಥರ ಬೇಕಾದನ್ನು ಬರೇ ಮೋದಿಯ ಬಗ್ಗೆ ಮಾತಾಡಲಿಕ್ಕೆ ಮಾಧ್ಯಮ ತಯಾರಿಲ್ಲ. ಯಾವ ರಾಹುಲ್ ಗಾಂಧಿದು ಯಾವುದೇ ಒಂದು ಚಿಕ್ಕದು ತಪ್ಪು ಹಿಡಿದುಕೊಂಡು ಅದನ್ನು ಉದ್ದಕ್ಕೆ ಎಳೆತಾ ಹೋಗ್ತಾರೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಈ ಜಿಲ್ಲೆಯಲ್ಲಿ ಖಂಡಿತ ಬದಲಾವಣೆ ಆಗಬೇಕು. ಉತ್ತಮ ಒಂದು ವ್ಯಕ್ತಿಗೆ ಕಾಂಗ್ರೆಸ್ ಒಬ್ಬ ಯುವಕನಿಗೆ ಪದ್ಮರಾಜ್ ಅಂತ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದೆ. ನಮ್ಮೆಲ್ಲರ ಕರ್ತವ್ಯ ಆಗಿದೆ, ನಾವು ಅವರನ್ನು ಜಯಗಳಿಸಬೇಕು. ನಮಗೆ ಮೈನ್ ಇಲ್ಲದ ಅದೇ, ಈಗ ಪದ್ಮರಾಜ್ ಅವರದೇ ಬರಬೇಕು. ಅವರದೇ ಸ್ವಲ್ಪ ಉಂಟು ಈಗ, ಚುನಾವಣೆಯಲ್ಲಿ ಅವ್ರದ್ದು ಒಳ್ಳೆದುಂಟು. ಈಗ ಅವ್ರ ಜಾತಿ ಯಾವುದೇ ಆಗಲಿ, ನಮಗೆ ಅಭಿವೃದ್ಧಿ ಮತ್ತು ಕೋಮು ಸಾಮರಸ್ಯ ಇರಬೇಕು. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಶಾಂತಿ ನೆಲೆಬೇಕು ಮತ್ತು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕು, ನಮಗೆ ಅಭಿವೃದ್ಧಿ ಆಗಬೇಕು ಎಲ್ಲ ವಿಷಯದಲ್ಲಿ. ಅದಕ್ಕೆ ನಾವು ಸಪೋರ್ಟ್ ಕೊಡ್ತೇವೆ. 10-30 ವರ್ಷ ನಾವು ತುಂಬ ಸಮಸ್ಯೆಯಲ್ಲಿ ಇದ್ದೇವೆ ಇಲ್ಲಿ ಎಲ್ಲ ವಿಷಯದಲ್ಲಿ. ಈ ಸಲ ಆದರೆ ಸಹ ಒಂದು ಜನರು ನೆಮ್ಮದಿ ಸಿಗಲಿಲ್ಲ ಅಂತ ನಮ್ಮದೊಂದು ಅಭಿಪ್ರಾಯ. ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಕೂಡಿ ಒಗ್ಗಟ್ಟಾದರೆ ಇಲ್ಲಿ ಶಾಂತಿ ಗ್ಯಾರಂಟಿ ನೆಲೆಸ್ತಾರೆ. 30 ವರ್ಷದಲ್ಲಿ ಏನು ಮಾಡಲಿಲ್ಲಲ್ಲ, ಯಾವತ್ತು ಏನಿತ್ತು ಅದೇ 30 ವರ್ಷ ಹೀಗೆ ಉಂಟು. 33 ವರ್ಷ ಇತ್ತು, ಏನೂ ಆಗಲಿಲ್ಲ ಮಂಗಳೂರಿನಲ್ಲಿ. ಅದಕ್ಕೆ ಈ ವರ್ಷ ಎಲ್ಲ ಒಂದು ಪಬ್ಲಿಕ್ ಎಲ್ಲ ಒಂದು ಬದಲಾವಣೆ ಮಾಡಲಿಕ್ಕೆ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋದು ಕಾಂಗ್ರೆಸ್ನವರೇ. ಈ ಸಲ ಗೌರ್ಮೆಂಟ್ ಆಗಿ 5 ಗ್ಯಾರಂಟಿ ಸರ್ಕಾರ ಕೊಟ್ಟಿದ್ದಾರೆ. ಅದಕ್ಕೆ ಈ ಸಲ ಎಲ್ಲ ಕಾಂಗ್ರೆಸ್ ಒಂದು ಇಡೀ ದಕ್ಷಿಣ ಕನ್ನಡದ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪರ ಇದ್ದಾರೆ ಅದೇ ಇರಬೇಕು. ನಮಗೆ ಗೊತ್ತಾಗೋದಿಲ್ಲಲ್ಲ, ಒಂದು 60-70% ಆಗಿ ಇರ್ಬೋದು. ಒಟ್ಟಲ್ಲಿ ಗ್ಯಾರಂಟಿ ಯೋಜನೆ ವರ್ಕ್ ಮಾಡ್ತಾರೆ. ವರ್ಕ್ ಮಾಡುತ್ತೆ. ಇಲ್ಲಿ ಪದ್ಮರಾಜ್ ಗೆಲ್ತಾರೆ ಅನ್ಸುತ್ತೆ. 100% ಅದು